ಹಲೋ ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾರ್ಯಾರು SSP ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿದ್ದೀರಾ, ಯಾವಾಗ ಅಮೌಂಟ್ ಬರುತ್ತೆ, ಎಷ್ಟು ಅಮೌಂಟ್ ಬರುತ್ತೆ, ಯಾರಿಗೆ ಬಂದಿದೆ ಅಂತೇಳೋ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸು ಯಾರಾದರೂ ಈ ಚಾನಲ್ಗೆ ಹೊಸಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ. ಸೊ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸು ಏನಾಗಿದೆ ಅಂತ ಕೇಳಿದರೆ SSP ಸ್ಕಾಲರ್ಶಿಪ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರಿಗೆ ಕೇಳಿದರೆ ಯಾರ್ಯಾರು ಲಾಸ್ಟ್ ಡೇಟ್ ಫಾರ್ ಹೂಮ್ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಪ್ರೊಫೆಷನಲ್ ಡಿಗ್ರೀಸು, ಲೈಕ್ ಪ್ರೊಫೆಷನಲ್ ಡಿಗ್ರೀಸ್ ಅಂದರೆ ಇಂಜಿನಿಯರಿಂಗ್, BSc ನರ್ಸಿಂಗು, ಅವರೆಲ್ಲರಿಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಟಿಲ್ ಎಲ್ಲಿಯವರೆಗೆ ಇದೆ ಅಂತ ಕೇಳಿದರೆ ನಿಮಗೆ ಟಿಲ್ 10/3/2025 ಮಾರ್ಚ್ 10ವರೆಗೂ ಕೂಡ ಡೇಟ್ ಇದೆ. ಇಲ್ಲಿಯವರೆಗೆ ಯಾರೂ ಕೂಡ ಅಪ್ಲೈ ಮಾಡದೇ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಅಪ್ಲೈ ಮಾಡಿ. ಆ್ಯಂಡ್ ಈಗ ಅಪ್ಲೈ ಮಾಡುವವರಿಗೆ ಅಂದರೆ ಡಿಸೆಂಬರ್ನ ನಂತರ ಅಪ್ಲೈ ಮಾಡುವವರಿಗೆ ಓನ್ಲಿ ಫೀಸ್ ರೀಇಂಬರ್ಸ್ಮೆಂಟ್ ಆಗುತ್ತೆ. ಫೀಸ್ ರೀಇಂಬರ್ಸ್ಮೆಂಟ್ ಅಂದರೆ ಅರೌಂಡ್ 18,000 rupees ಇದಾಗುತ್ತೆ, ಏನು ವಾಪಸ್ ಬರುತ್ತೆ ನಿಮಗೆ ಸ್ಕಾಲರ್ಶಿಪ್ ಇದರಲ್ಲಿ ಫಾರ್ಮಲ್ಲಿ ಬರುತ್ತೆ ನಿಮಗೆ. ಓಕೆ, ಸೊ ಯಾರ್ಯಾರು ಅಪ್ಲೈ ಮಾಡಲಿಲ್ಲ, 18,000 ಆದರೂ ಅಮೌಂಟೇ ಅಲ್ವಾ, ಅಪ್ಲೈ ಮಾಡದೇ ಇದ್ದವ್ರು ದಯವಿಟ್ಟು ಆದಷ್ಟು ಬೇಗ ಅಪ್ಲೈ ಮಾಡಿ. ಮತ್ತು ರಿಜೆಕ್ಟ್ ಆಗುವಂಥ ಒಂದು ಕಾರಣ ನಾನು ಹೇಳಿದ್ದೇನೆ, ಕಾಮೆಡ್ ಮತ್ತು ಮ್ಯಾನೇಜ್ಮೆಂಟ್ ಥ್ರೂ ಬಂದವರಿಗೆ ಹೆಚ್ಚಿನವರಿಗೆ ಆಗೋದಿಲ್ಲ. ಇನ್ನೊಂದು ಏನಂತ ಕೇಳಿದರೆ, ನೀವು ಇನ್ ಕೇಸ್ ನಿಮ್ಮ ಮೊಬೈಲ್ ನಂಬರ್ ಏನು ಪ್ರೊವೈಡ್ ಮಾಡಿರ್ತೀರೋ ಅದು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕಂತೆ. ಮೊಬೈಲ್ ನಂಬರ್ ಕೊಟ್ಟಿದ್ದು ಆಧಾರ್ ಕಾರ್ಡಿಗೆ ಲಿಂಕ್ ಆಗದೇ ಇದ್ದರೆ ಅದು ಈ ವರ್ಷದ ಬ್ಯಾಚಿಗೆ 2024-25ಇಂದ ಇದನ್ನು ಕಂಪಲ್ಸರಿ ಮಾಡಿದ್ದಾರಂತೆ. ಯಾಕಂದರೆ ನಾನು ಅವರ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿ ಕೇಳಿದಾಗ ಅವರಿಂದ ಬಂದ ಇನ್ಫಾರ್ಮೇಷನ್ ಇದು. ಆಧಾರ್ ಕಾರ್ಡಿಗೆ ಅದು ಲಿಂಕ್ ಆಗಿರಲೇಬೇಕಂತ, ಅದಾಗದೇ ಇದ್ದರೆ ನಿಮ್ಮದು ರಿಜೆಕ್ಟ್ ಆಗುತ್ತೆ. ಆಯಿತಾ, ಅದೊಂದು ಗೊತ್ತಿರಲಿ. ಓಕೆ, ಆ್ಯಂಡ್ ಯಾರ್ಯಾರು ಅಪ್ಲೈ ಮಾಡಲಿಲ್ಲ ದಯವಿಟ್ಟು ಅಪ್ಲೈ ಮಾಡಿ. ಡೇಟ್ ಇದೆ 10ವರೆಗಿದೆ. 18,000 ಆದರೂ ರೀಇಂಬರ್ಸ್ಮೆಂಟ್ ಆಗುತ್ತೆ, ಫೀಸ್ ರೀಇಂಬರ್ಸ್ಮೆಂಟ್ ಆಗುತ್ತೆ. ಸೊ ಅಪ್ಲೈ ಮಾಡಿ. ಆಯಿತಾ, ಮತ್ತು ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ, ಇದ್ರ ಬಗ್ಗೆ ಡೌಟ್ಸ್ಗಳಿದ್ದರೆ ಇಲ್ಲಿ ನೋಡಿ ಕೆಳಗಡೆ ನಿಮಗೆ ಇಲ್ಲೇ ಇದಿದೆ, ಏನು ಹೆಲ್ಪ್ಲೈನ್ ನಂಬರ್ ಇದೆ. ಅವರು ನೀವು ಕಾಲ್ ಮಾಡಿದ ತಕ್ಷಣ ಎತ್ತೋದಿಲ್ಲ, ದೇ ವಿಲ್ ಟೇಕ್ ಸಮ್ ಟೈಮು. ಸೊ ಇಲ್ಲಿ ನೋಡಿ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಸ್ ಸಪ್ರೇಟ್ ಆಗಿದೆ. ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರು, ಎಲ್ಲರಿಗೂ ಸಪ್ರೇಟ್ ಇದನ್ನು ಕೊಟ್ಟಿದ್ದಾರೆ, ನಂಬರ್ನ ಕೊಟ್ಟಿದ್ದಾರೆ. ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ ಅವ್ರ ಆನ್ಸರನ್ನು ಕೊಡ್ತಾರೆ. ಓಕೆ, ಮತ್ತು ಸ್ಕಾಲರ್ಶಿಪ್ ಅದರಲ್ಲಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಏನು ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಷನ್ ಅಂತ ಕೇಳಿದರೆ, ಸ್ಟೆಪ್ 1ನಲ್ಲಿ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡು ಮತ್ತು ಅಪ್ಲಿಕೇಶನ್ ಸ್ಟೇಟಸನ್ನು ನೋಡ್ತಾ ಇದ್ದಾರೆ. ಅಪ್ಲಿಕೇಶನ್ ಎಲ್ಲದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಅದು ಸ್ಟೆಪ್ 1 ಆಗುತ್ತೆ. ಸ್ಟೆಪ್ 2ಅಲ್ಲಿ ನಿಮಗೆ ಯಾವುದರಿಂದ ಅಮೌಂಟ್ ಬರುತ್ತೆ ಅದು ಕೂಡ ವೆರಿಫೈ ಆಗ್ತಾ ಇದೆ. ಆಲ್ಮೋಸ್ಟ್ ಹೆಚ್ಚಿನವ್ರದ್ದು ಆಗಿದೆ. ಅದರಲ್ಲಿ ನಿಮಗೀಗ ಸೋಷಿಯಲ್ ಅಂದರೆ ಫೀಸ್ ರೀಇಂಬರ್ಸ್ಮೆಂಟ್ ಆದರೆ 18,000 ಅಂತ ಇರುತ್ತೆ. ಅದೇ ನಿಮಗೆ ಫುಡ್ ಅಕೊಮಡೇಷನ್ ಅದೆಲ್ಲ ಆದರೆ ಎಕ್ಸ್ಟ್ರಾ ಒಂದು 10,000 ಡಿಪೆಂಡ್ ಆಗಿರುತ್ತೆ, 10,000 ಆ ರೀತಿ ಎಲ್ಲ ಕೊಡ್ತಾರೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇನ್ನು DBT ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಇನ್ನೂ ಆಗಿಲ್ಲ. ಇನಿಷಿಯೇಟಿವ್ ಅಂದರೆ ಅವಾಯ್ಟೆಡ್ ಅಂತ ಬರ್ತಿದೆ. ಇನಿಷಿಯೇಷನ್ ಸ್ಟಾರ್ಟ್ ಆಗಿದೆ ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬಟ್ ಯಾರ ಅಕೌಂಟಿಗೂ ಬರಲಿಲ್ಲ. ಯಾರಿಗೆ ಬಂದಿದೆ ಕೇಳಿದರೆ SC/ST ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ 50,000, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ 50,000 ಬಂದಿದೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ 46,000 rupees ಬಂದಿದೆ. ಆಯಿತಾ, ಸೊ ಉಳಿದಂಥ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ ಇನ್ನೂ ಅಮೌಂಟ್ ಇದಾಗಲಿಲ್ಲ, ಅಂದರೆ ಸ್ಟಾರ್ಟ್ ಆಗಿದೆ. ಸದ್ಯದಲ್ಲೇ ಬರೋ ಚಾನ್ಸಸ್ ತುಂಬ ಇದೆ ಸ್ಟೂಡೆಂಟ್ಸ್. SSP ಸ್ಕಾಲರ್ಶಿಪ್ ಸದ್ಯದಲ್ಲೇ ನಿಮ್ಮ ಅಕೌಂಟಿಗೆ ಬರೋ ಚಾನ್ಸಸ್ ತುಂಬ ಇದೆ. ಸೊ ಆ್ಯಂಡ್ SC/ST ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ ಏನು ಅಂತ ಕೇಳಿದರೆ 50,000 ಸ್ಟೂಡೆಂಟ್ಸ್, ಸರ್ 50,000 ಬಂದಿದೆ, ಓನ್ಲಿ 50,000 ಕೇಳ್ತಾ ಇದ್ದಾರೆ. ಸೊ ನಾನು ಅಲ್ಲಿ ಇರುವಂಥ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳಿದಾಗ ಅವರಿಂದ ಬಂದಂಥ ಇನ್ಫಾರ್ಮೇಷನ್ ಏನಂತ ಕೇಳಿದರೆ, ನಿಮಗೆ ಏನು ಇದು ಬರುತ್ತೆ ನೋಡಿ, ಏನು ಸ್ಕಾಲರ್ಶಿಪ್ ಬರುತ್ತೆ ನೋಡಿ, 50% ಫ್ರಮ್ ಸ್ಟೇಟ್ ಆ್ಯಂಡ್ 60% ಫ್ರಮ್ ಸೆಂಟ್ರಲ್ ಅಂತೆ. ಓಕೆ, ಸೊ 2 ಇನ್ಸ್ಟಾಲ್ಮೆಂಟಲ್ಲಿ ಬರುತ್ತಂತೆ. ಒಂದು ಸ್ಟೇಟಿಂದ ಬಂದಿದೆ, ಈಗ ಆಲ್ರೆಡಿ ಬಂದಿದ್ದು ಸ್ಟೇಟಿಂದ, ಇನ್ನು 60% ಸೆಂಟ್ರಲಿಂದ ಬರುತ್ತಂತೆ. ಅವ್ರು ಹೇಳಿದ್ದು ನಾನು ಹೇಳಿದ್ದಲ್ಲ, ಅವ್ರು ನನಗೆ ಕೊಟ್ಟಂಥ ಇನ್ಫಾರ್ಮೇಷನ್. ಸೊ ವೆಯ್ಟ್ ಮಾಡಬೇಕಂತೆ. ಓಕೆ, ಇನ್ ಕೇಸ್ ಯಾರ್ಯಾರಿಗೆ ಬರಲಿಲ್ಲ ನೋಡಿ, ಅವ್ರದ್ದು ಒಂದೇ ಫೋನ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ, ಈ ಥರ ಪ್ರಾಬ್ಲಮ್ಗಳಾಗಿರುತ್ತೆ. ಓಕೆ, ಸೊ SC/ST ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ ಇನ್ನು ಸೆಂಟ್ರಲಿಂದ 60% ಬರುತ್ತಂತೆ. ಇದು ನಾನು ಕೊಡ್ತಾ ಇರೋ ಇನ್ಫಾರ್ಮೇಷನ್ ಅಲ್ಲ, ನಾನು ಅವರಿಗೆ ಕಾಲ್ ಮಾಡಿದಾಗ ಅವರು ನಂಗೆ ಕೊಟ್ಟಂಥ ಇನ್ಫಾರ್ಮೇಷನ್ ನಾನು ನಿಮಗೆ ಕನ್ವೆ ಮಾಡ್ತಾ ಇರೋದಷ್ಟೇ. 50% ಈಗ ಸ್ಟೇಟಿಂದ ಬಂದಿದೆ ಅಂತ, 60% ಸೆಂಟ್ರಲಿಂದ ಬರುತ್ತಂತೆ. ಓಕೆ, ಅದು ಸೆಂಟ್ರಲ್ 60% ಅಂತ ನೀವು ಕಟ್ಟಿರೋ ಫೀಸಲ್ಲಿ 60%, ಬಟ್ ಅದ್ರ ಬಗ್ಗೆ ಅವ್ರು ಕ್ಲಾರಿಟಿ ಕೊಡಲಿಲ್ಲ. ಆಯಿತಾ, ಸೊ ಮತ್ತೊಂದು ಇನ್ಸ್ಟಾಲ್ಮೆಂಟಲ್ಲಿ ನಿಮ್ಗೆ ಬರುತ್ತೆ. ಓಕೆ, ಆ್ಯಂಡ್ ಯಾರಿಗೂ ಕೂಡ ಇನ್ನೂ ಇದಾಗಲಿಲ್ಲ ಸ್ಕಾಲರ್ಶಿಪ್ ಅಂದರೆ ಅದರ್ ಕ್ಯಾಟಗರಿ ಅವರಿಗೆ ಇನ್ನು ಯಾರಿಗೂ ಕೂಡ ಬ್ಯಾಂಕಿಗೆ ಬರಲಿಲ್ಲ, ಬರುತ್ತೆ. ಶಾರ್ಟ್ಲಿ ಬರುವಂಥ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ವೆಯ್ಟಿಂಗ್ ಅಂತ ಬರ್ತಾ ಇದೆ. ಅಂದರೆ ಮೀನಿಂಗ್ ಟು ಸೇ ದಟ್ ಇನಿಷಿಯೇಷನ್ ಆಗಿದೆ, ಅಂದರೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಎಲ್ಲ ಇದು ಸ್ಟಾರ್ಟ್ ಆಗಿದೆ. ಸೊ ಸದ್ಯದಲ್ಲೇ ನಿಮ್ಮ ಅಕೌಂಟಿಗೆ ಹಣ ವಾಪಸ್ ಬರುತ್ತೆ, ಅಂದರೆ SSP ಸ್ಕಾಲರ್ಶಿಪ್ ಬರುತ್ತೆ ಸ್ಟೂಡೆಂಟ್ಸ್. ಆಯಿತಾ, ಸೊ ಇನ್ನೇನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಆಯಿತಾ. ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ತಾ ಇರಿ. ಅದರಲ್ಲಿ ಸ್ಟೇಟಸಲ್ಲಿ ಚೆಕ್ ಮಾಡಿದಾಗ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಅಂತ ಇರುತ್ತೆ, ಥರ್ಡ್ ಸ್ಟೆಪ್ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಆ ಥರ. ಓಕೆ. ಸೊ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಬೇಕಾದವರಿಗೆ ಯೂಸ್ಫುಲ್ ಇದ್ದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.